ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳ ಹೀಗಿವೆ. ಗೋವಾದಲ್ಲಿ ಹೊಸ ವರ್ಷಾಚರಣೆಗೂ ಮುನ್ನ ಅನಧಿಕೃತ ನೈಟ್ಕ್ಲಬ್ಗಳಿಗೆ ಬೀಗ ಜಡಿಯಲಾಗಿದೆ. ದೀದಿ ಬಂಧನಕ್ಕೆ ಹಿಮಂತ ಬಿಸ್ವಾ ಶರ್ಮಾ ಅವರು ಆಗ್ರಹಿಸಿದ್ದಾರೆ. ಪಾಲೀಸ್ ವೇಷದಲ್ಲಿ ಬಂದು ದರೋಡೆ ಮಾಡಿ ಪರಾರಿಯಾಗಿದ್ದ ನಕಲಿ ಪಿಎಸ್ಐ ಸೇರಿ 4 ಬಂಧಿಸಲಾಗಿದೆ. ವೋಟ್ ಚೋರಿ ಆರೋಪದ ಸಂಬಂಧ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ರಾಷ್ಟ್ರಮಟ್ಟದ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಪೊಂಗಲ್ ಹಬ್ಬಕ್ಕೆ ಪ್ರಧಾನಿ ಮೋದಿ ಅವರು ತಮಿಳುನಾಡಿಗೆ ಭೇಟಿ ನೀಡಲಿದ್ದಾರೆ. ಕಾಂಗ್ರೆಸ್ಸಿಗರು ಸೋಲಿಗೆ ಹೆದರುವುದಿಲ್ಲ, ಗೆಲುವಿಗೆ ಹಿಗ್ಗುವುದಿಲ್ಲ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ದಕ್ಷಿಣ ಆಫ್ರಿಕಾದಿಂದ 16 ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳನ್ನು ಗಡೀಪಾರು ಮಾಡಲಾಗಿದೆ. ಸಾರಿಗೆ ನಿಗಮಗಳ ಬಸ್ಗಳು ಅಪಘಾತ ಅಥವಾ ಕೆಟ್ಟು ನಿಂತ ಸಂದರ್ಭದಲ್ಲಿ ತುರ್ತಾಗಿ ಸ್ಪಂದಿಸುವ ವಾಹನಗಳಿಗೆ ಚಾಲನೆ ನೀಡಲಾಗಿದೆ. ಪೊಲೀಸಪ್ಪನ ಜೊತೆ ವಿವಾಹಿತ ಮಹಿಳೆಯೊಬ್ಬರು ಪರಾರಿಯಾಗಿದ್ದು ಸುದ್ದಿಯಾಗಿದೆ. ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಸಿಸಿ ಹಿರಿಯ ನಾಯಕರನ್ನು ಭೇಟಿ ಮಾಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಚಳಿ ಮತ್ತು ಶೀತಗಾಳಿಗೆ ರಾಜ್ಯದ ಜನ ಥಂಡ ಹೊಡೆದಿದ್ದು, ಮುಂದಿನ 4-5 ದಿನ ಗಡಗಡ ನಡುಕ ಇರಲಿದೆ. ಮೆಟ್ರೋ ಕಾಮಗಾರಿ ಪರಿಶೀಲನೆ ನಡೆಸಿದ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾಂಟ್ರಾಕ್ಟರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ರಸ್ತೆ ಮಧ್ಯೆ ಒಂಟಿಸಲಗದ ದರ್ಬಾರ್ನಿಂದಾಗಿ ಗಂಟೆಗಟ್ಟಲೆ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿತ್ತು. ಹೃದಯಘಾತಕ್ಕೆ ಒಳಗಾಗಿದ್ದ 81 ಅಯ್ಯಪ್ಪ ಭಕ್ತರಿಗೆ ಯಶಸ್ವಿ ಚಿಕಿತ್ಸೆ ನೀಡಲಾಗಿದೆ. ಆತ್ಮಹತ್ಯೆಗೆ ಶರಣಾದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟನ ಸುದ್ದಿ ವರದಿಯಾಗಿದೆ. ಯುದ್ಧಪೀಡಿತ ಸುಡಾನ್ನಲ್ಲಿ ಡ್ರೋನ್ ದಾಳಿಗೆ 6 ವಿಶ್ವಸಂಸ್ಥೆ ಶಾಂತಿಪಾಲಕರು ಬಲಿಯಾಗಿದ್ದಾರೆ. 1,000 ಕೋಟಿ ಡಿಜಿಟಲ್ ಹಗರಣಕ್ಕೆ ಸಂಬಂಧಿಸಿದಂತೆ 4 ಚೀನಿಯರು ಸೇರಿ 58 ಸಂಸ್ಥೆಗಳ ವಿರುದ್ಧ ಚಾರ್ಜ್ಶೀಟ್ ಸಲ್ಲಿಸಲಾಗಿದೆ. ಸೌತ್ ಆಫ್ರಿಕಾದಲ್ಲಿ ಹಿಂದೂ ದೇವಾಲಯ ಕುಸಿದು 4 ಮೃತಪಟ್ಟಿದ್ದಾರೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳಾಗಿದ್ದವು. ಧನ್ಯವಾದಗಳು.